ನಮಸ್ಕಾರ, ನಾನು ಶಿವಕುಮಾರ್. ಸೊ ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದೆ, ಪಾಠ ಆಧಾರಿತ ಮೌಲ್ಯಾಂಕನ. ಎಲ್ ಬಿ ಎನಲ್ಲಿ ಪ್ರೀವಿಯಸ್ಲಿ 67 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ. 68th ಕ್ವೆಶನ್. ಸೊ ಕ್ವೆಶನ್ ನೋಡೋಣ. ಅ ಮೋಟರ್ ಬೋಟ್ ಹೂ ಸ್ಪೀಡ್ ಇಸ್ 11 ಕಿಲೋಮೀಟರ್ ಪರ್ ಅವರ್ ಇನ್ ಸ್ಟಿಲ್ ವಾಟರ್. ಓಕೆ, takes 2 hours 45 minutes to go 12 kilometer upstream, then to return downstream to the same spot. ಒಂದು ಮೋಟರ್ ಬೋಟ್ ಇದೆ. ಓಕೆ, ಸೊ ಮೋಟರ್ ಬೋಟು ಇದು ನದಿ ಅಂದರೆ ಸ್ಟ್ರೀಮ್, ಈ ಥರ ನದಿ ಹರಿತಾ ಇದೆ. ಇಲ್ಲಿ ಮೋಟರ್ ಬೋಟ್ ಇದೆ, ಇಲ್ಲಿಂದ ಇಲ್ಲಿ ಗಂಟ 12 ಕಿಲೋಮೀಟರ್. ಓಕೆ, ಇಲ್ಲಿ ಹೋಗಿ ಮತ್ತೆ ರಿಟರ್ನ್ ಬರೋದಕ್ಕೆ, ಓಕೆ, ಮತ್ತು ರಿಟರ್ನ್ ಬರುವಾಗ 12 ಕಿಲೋಮೀಟರ್ ಇರುತ್ತೆ. ಸೇಮ್ ಸ್ಪಾಟ್ ಬರೋದಕ್ಕೆ 2 ತಾಸು 45 ನಿಮಿಷ. 2 ತಾಸು 45 ನಿಮಿಷ. ಓಕೆ, 2 hours 45 minutes ತಗೊಳ್ತಾ ಇದೆ. ಓಕೆ, ಸೊ ಫೈಂಡ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್. ಒಂದು ಮೋಟರ್ ದೋಣಿ ಜವವು ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ಓಕೆ, ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲ ಸ್ಥಾನಕ್ಕೆ ಹಿಂತಿರುಗಲು ತೆಗೆದುಕೊಳ್ಳುವ ಸಮಯ 2 ಗಂಟೆ 45 ನಿಮಿಷಗಳು. ಓಕೆ, ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ. ಸ್ಪೀಡ್ ಆಫ್ ದ ಸ್ಟ್ರೀಮ್. ಓಕೆ, ಸೊ ನಮಗೆ ಒಂದು ವಿಷಯ ಗೊತ್ತಿದೆ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಪಾನ್ ಟೈಮ್. ಓಕೆ, ಸೊ ಟೈಮ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ, ಟೈಮ್ ಕೊಟ್ಟಿದ್ದಾರೆ, ಫೈಂಡ್ ಔಟ್ ಮಾಡೋದಿಲ್ಲ, ಟೈಮ್ ಆಲ್ರೆಡಿ ಇದೆ. ಟೈಮ್ ಬೇಕಂತಂದ್ರೆ ನನಗೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಹೌದಾ? ಎಷ್ಟು ಟೈಮಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನೀವು 400 ಕಿಲೋಮೀಟರ್ ಹೋಗ್ತೀರಿ, 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ 5 ತಾಸಲ್ಲಿ ಹೋಗ್ತೀರಾ. ಸೊ ಆ ಕಾನ್ಸೆಪ್ಟ್ ಪ್ರಕಾರನೇ ಇದನ್ನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಅಂದ್ರೆ ನಿಂತಿದ್ದ ನೀರಲ್ಲಿ. ಓಕೆ, ಸ್ಟಿಲ್ ವಾಟರ್ ಈಕ್ವಲ್ ಟು ಕೊಟ್ಟಿದ್ದಾರೆ 11 ಕಿಲೋಮೀಟರ್, 11 ಕಿಲೋಮೀಟರ್ ಪರ್ ಅವರ್. ಲೆಟ್ ಸ್ಪೀಡ್ ಆಫ್ ಸ್ಟ್ರೀಮ್ ಈಕ್ವಲ್ ಟು ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಡಿಸ್ಟೆನ್ಸ್ ಈಕ್ವಲ್ ಟು, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 12 ಕಿಲೋಮೀಟರ್. ಓಕೆ, ಸೊ ಟೋಟಲ್ ಟೈಮು ಇದೆ. ಟೈಮ್ನ ಲಿಟಲ್ ಬಿಟ್ ಕನ್ವರ್ಷನ್ ಮಾಡ್ಕೋಬೇಕು. ಟೋಟಲ್ ಟೈಮ್ ಟೇಕನ್ ಈಸ್ 2 hours 45 minutes. 2 ತಾಸು 45 ನಿಮಿಷ. ಓಕೆ, ಹಾಗಾದರೆ ಫೈಂಡ್ ಎಕ್ಸ್, ಇದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಮ್ಗೆ ಒಂದು ವಿಷಯ ಗೊತ್ತಿದೆ, ಸ್ಪೀಡ್ ಡೌನ್ನಲ್ಲಿ ಹೋಗುವಾಗ, ಅಂದರೆ ಇಲ್ಲಿ ಈ ಕಡೆ ಕೆಳಗಡೆ ಹೋಗುವಾಗ ನಮಗೆ ನೀರಿನ ಸ್ಪೀಡು, ಅಂದರೆ ಸ್ಟ್ರೀಮ್ ಯಾವ ಫೋರ್ಸಲ್ಲಿ ಕೆಳಗಡೆ ಹೋಗ್ತಾ ಇದೆಯಲ್ಲ ಆ ಸ್ಪೀಡ್ ಆ್ಯಡ್ ಆಗುತ್ತೆ. ಹಾಗಂದ್ರೆ ಲೆಟ್ ಅಪ್ ಸ್ಟ್ರೀಮ್ ಓಕೆ, ಎಷ್ಟು? 12 ಕಿಲೋಮೀಟರ್ ಅಪಾನ್ ಸ್ಟ್ರೀಮಲ್ಲಿ ಹೋಗುವಾಗ. ಈ ಕಡೆ ರಿಟರ್ನ್ ಅಂದರೆ ನೀರು ಈ ಕಡೆ ಆ ನದಿದ ಸ್ಪೀಡ್ಗಿಂತ ಆಪೋಸಿಟ್ ಅಲ್ಲಿ ಹೋಗುವಾಗ ಸ್ಟ್ರೀಮಿಂದ ಸ್ಪೀಡ್ ಅಂದರೆ ನದಿದ ಸ್ಪೀಡ್ ಕಟ್ ಆಗತ್ತಾ. ಸೊ ನಾನು 11 ಮೈನಸ್ ಎಕ್ಸ್. ಸೊ ಲೆಟ್ ಡೌನ್ ಸ್ಟ್ರೀಮ್ ಈಕ್ವಲ್ ಟು 12 ಅಪಾನ್ 11 ಪ್ಲಸ್ ಎಕ್ಸ್. ಬರೀಬೋದಾ? 11 ಪ್ಲಸ್ ಎಕ್ಸ್. ಈ ಕಡೆ ಮೋಟರ್ ಬೋಟ್ ಕೆಳಗಡೆ ಹೋಗ್ತಾ ಇದ್ದಾಗ ಅದು ನೀರಿನ ಸ್ಪೀಡನ್ನು ಅದಕ್ಕೆ ಹೆಲ್ಪ್ ಮಾಡುತ್ತಾ ಫಾಸ್ಟಾಗಿ ಹೋಗೋದಕ್ಕೆ. ಸೊ ನಮ್ಮ ಪ್ರಕಾರ 12 ಅಪಾನ್ 11 ಮೈನಸ್ ಎಕ್ಸ್. ಓಕೆ,
ಮತ್ತೆ ಆ್ಯಡ್ ಮಾಡಬೇಕು. ಇದು ಆ್ಯಡ್ ಆಗುತ್ತೆ, ಯಾಕಂದರೆ ಹೋಗೋ ಬರೋ ಎರಡು ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು 12/11 ಪ್ಲಸ್ ಎಕ್ಸ್ ಈಕ್ವಲ್ ಟು 2 ತಾಸು 45 ನಿಮಿಷ. 2 ತಾಸು ಅಂತೂ ಫುಲ್ 2 ತಾಸು ಟ್ರಾವೆಲ್ ಮಾಡಿದ್ದಾರೆ. ಈ 45 ನಿಮಿಷನ ನನಗೆ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದರೆ 45/60 ಮಾಡ್ಕೊಂಡ್ರೆ ಆಯ್ತಾ. 15 3s 15 4s ಅಂದರೆ 2 3/4 ಅವರ್ಸ್ ಬರಿಬೋದಾ. ಈ 2 3/4 ಅವರ್ಸ್ನ ನಾನು ಫ್ರ್ಯಾಕ್ಷನಲ್ಲಿ ತಗೋಬೇಕಂದ್ರೆ 4 2 4s 8 8 + 3 11 ಈಕ್ವಲ್ ಟು 11/4 ಅವರ್ಸ್. ಹೌದಾ. ಈ ಎರಡೂ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದರೆ ನಮ್ಗೆ ಇದ್ರದ್ದು ಟೈಮ್ 12 ಕಿಲೋಮೀಟರ್ಸ್ ಅಪಾನ್ 11 ಮೈನಸ್ ಸ್ಟ್ರೀಮ್ 12 ಕಿಲೋಮೀಟರ್ಸ್ ಅಪಾನ್ 11 ಪ್ಲಸ್ ಸ್ಟ್ರೀಮ್ ಈಕ್ವಲ್ ಟು 2 hours 45 minutes. ಸೊ ಈಗ ಇದು ಎಲ್ ಸಿ ನಂಬರ್ಸ್ ಎರಡು ಗೊತ್ತಿಲ್ಲ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಓಕೆ, ಸೊ 12 into 11 plus x, next plus 12 into 11 minus x upon 11 minus x into 11 plus x. ಸೊ ಕಾಮನ್ ಡಿನಾಮಿನೇಟರ್ ಆಯ್ತಾ ಎರಡಕ್ಕೂ. ಇಲ್ಲಿ 11 ಮೈನಸ್ ಎಕ್ಸ್ ಇತ್ತು, ಈ 11 ಪ್ಲಸ್ ಎಕ್ಸ್ ಇಲ್ಲಿ ಬಂತು, ಈ 11 ಪ್ಲಸ್ ಎಕ್ಸ್ ಇಲ್ಲಿ ಇದು. ಸೊ ಕಾಮನ್ ಡಿನಾಮಿನೇಟರ್ ಎಲ್ ಸಿ ಎಮ್ ಮಾಡೋದಕ್ಕಿಂತ ಇದು ಕ್ರಾಸ್ ಮಲ್ಟಿಪ್ಲೈನಲ್ಲಿ ಜಲ್ದಿ ವರ್ಕ್ ಆಗುತ್ತೆ. ಎರಡು ಕಾನ್ಸೆಪ್ಟ್ ಸೇಮೇ, ಬಟ್ ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಮೇಲಿಂದು 12 into 11 132 ಪ್ಲಸ್ 12x, ಓಕೆ, ಪ್ಲಸ್ ಇದೆರಡು 132 ಮೈನಸ್ 12x ಅಪಾನ್ ಈ 11 ಮೈನಸ್ ಎಕ್ಸ್ ಮತ್ತೆ 11 ಪ್ಲಸ್ ಎಕ್ಸ್, ಇದು ನಥಿಂಗ್ ಬಟ್ ಎ ಮೈನಸ್ ಬಿ into a plus b. Okay, so a minus b, a plus b is a square minus b square. ಮಲ್ಟಿಪ್ಲೈ ಮಾಡಿನೂ ಚೆಕ್ ಮಾಡ್ಕೋಬಹುದು. ನಾ ಇಲ್ಲಿ ಡೈರೆಕ್ಟ್ ಬರಿತೀನಿ. 11 11s 121 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 11/4. ಓಕೆ, ಸೊ ಈ ಪ್ಲಸ್ 12x ಈ ಮೈನಸ್ 12x ಹೋಯ್ತು 0. 132 132 264 upon 121 minus x square equal to 11/4. ಸೊ ಇದೆರಡು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 264 into 4 equal to 11 into 121 minus x square. Clear? ಸೊ ಈ 11ನ ಈ ಕಡೆ ತೊಗೊಂಬರ್ತಾ ಇದ್ದೀನಿ. ಓಕೆ, ಈ 11 ಈ ಕಡೆ ತೊಗೊಂಬರ್ತಾ ಇದ್ದೀನಿ. 264 into 4 upon 11 ಈಕ್ವಲ್ ಟು 121 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇದು ಡಿವೈಡ್ ಆಗುತ್ತೆ, ಯಾಕಂದರೆ 132 ಇದು 11 ಜೊತೆ ಮಲ್ಟಿಪ್ಲೈ ಮಾಡಿದಾಗೆ ಬಂದಿತ್ತು. ಸೊ 11 1s 11 2s 22, 4 ಉಳಿತು, 11 4s. ಸೊ 24 into 4 ಈಕ್ವಲ್ ಟು 121 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ 24 into 4 is 4 4s 16, 4 2s 8, 96. ಓಕೆ, ಈಕ್ವಲ್ ಟು 121 ಮೈನಸ್ ಎಕ್ಸ್ ಸ್ಕ್ವೇರ್. ಈ ಮೈನಸ್ ಎಕ್ಸ್ ಸ್ಕ್ವೇರ್ನ ಈ ಕಡೆ ತೊಗೊಂಬರ್ತೀನಿ. ಓಕೆ, ಈ ಪ್ಲಸ್ 96ನ ಈ ಕಡೆ ತೊಗೊಂಡೋಗ್ತೀನಿ. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 121 ಮೈನಸ್ 96. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 121 ಮೈನಸ್ 96 ಇಸ್ 25. ಸೊ ಎಕ್ಸ್ ಈಕ್ವಲ್ ಟು ಈ ಸ್ಕ್ವೇರ್ ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಫ್ 25. So x equal to 4. So speed of stream equal to 5 kilometers per hour. Clear? So ಇದೇ ನಮ್ಮ ಆನ್ಸರ್ ಬಂತು
5 kilometers. Thank you.